ಈ ಬಾರಿಯ ಬಿಗ್ ಬಾಸ್ ಹಲವು ಸರ್ಪ್ರೈಸ್ಗಳಿಗೆ ಕಾರಣವಾಗಿದೆ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂಥ ಅಡಿ ಬರಹದೊಂದಿಗೆ ಬಿಗ್ ಬಾಸ್ ಮಂದಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ರಜತ್ ಮತ್ತು ಚೈತ್ರ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ರು. ಇದೀಗ ಗಿಲ್ಲಿ ನಟನ ಆಟಕ್ಕೆ ರಜತ್ ಮತ್ತು ಚೈತ್ರ ಸುಸ್ತಾದ್ರ ಅನ್ನುವಂಥ ಪ್ರಶ್ನೆ ಉಂಟಾಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಈ ಬಾರಿಯ ಬಿಗ್ ಬಾಸ್ ಮನೆ ಹಲವು ಸರ್ಪ್ರೈಸ್ಗಳ ಮೂಲಕ ಕೂಡಿದೆ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಡಿ ಬರಹಕ್ಕೆ ಸರಿಯಾಗಿ ಬಿಗ್ ಬಾಸ್ ಮಂದಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ವೈಲ್ಡ್ ಕಾರ್ಡ್ ಎಂಟ್ರಿ. ಕಳೆದ ಸೀಸನ್ ನಲ್ಲೂ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ರಜತ್ ಟಾಪ್ 5 ಸ್ಪರ್ಧಿಯಾಗಿ ಧೂಳೆಬ್ಬಿಸಿದ್ರು. ಈ ಬಾರಿಯೂ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಇದರ ಹಿಂದೆ ಸೀಕ್ರೆಟ್ ಇದ್ದಂತಿದೆ. ಬಿಗ್ ಬಾಸ್ ಮನೆಯ ಫೈರ್ ಬ್ರ್ಯಾಂಡ್ ಅಂತಲೇ ಹೆಸರು ಮಾಡಿದವರು ಚೈತ್ರ ಕುಂದಾಪುರ. ಇವರ ಬಾಸ್ ಅಂದರೆ ರಜತ್ ಶಿಷ್ಯ. ಇವರ ಇಬ್ಬರ ಕಾಂಬಿನೇಷನ್ ಕಳೆದ ಬಾರಿ ಸಖತ್ ಸೌಂಡ್ ಮಾಡ್ತು. ಈ ಬಾರಿ ಅದ್ಯಾಕೋ ಈ ಬಾಂಬ್ಗಳ ಸೌಂಡ್ ಕಮ್ಮಿ ಆದಂತಿದೆ. ಗಿಲ್ಲಿ ಕೊಡ್ತಾ ಇರೋ ಕೌಂಟರ್ಗೆ ಟುಸ್ ಅಂತಿವೆ ಎಂಬಂತ ಟಾಕ್ ಶುರುವಾಗಿದೆ. ಇಬ್ಬರು ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ನೋದನ್ನ 2 ದಿನಕ್ಕೆ ಡಿಸೈಡ್ ಮಾಡೋಕ್ಕಾಗಲ್ಲ. 2 ದಿನ ಕಳೆದ್ರೆ ಹೇಗೆ ಏನು ಅಂತ ಗೊತ್ತಾಗುತ್ತೆ. ಈಗ ವಿಚಾರ ಏನಂದ್ರೆ, ಶನಿವಾರದ ಸಂಚಿಕೆಯಲ್ಲಿ ಕಿಚ್ಚ ಕೊಟ್ಟ ಸುಳಿವು ವೀಕ್ಷಕರ ತಲೆಯಲ್ಲಿ ಹುಳ ಬಿಟ್ಟಂಗಾಗಿದೆ. ಅವರಿಬ್ರು ಅಂದ್ರೆ ಚೈತ್ರ ಹಾಗೂ ರಜತ್. ಒಳಗಡೆ ಇರೋದಕ್ಕೆ ಒಂದು ಕಾರಣ ಇದೆ. ಆ ಟ್ವಿಸ್ಟ್ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಎಂದಿದ್ರು ಸುದೀಪ್. ಇದರ ಅರ್ಥ ಮತ್ತೊಂದು ಬಿಗ್ ಸರ್ಪ್ರೈಸ್ ಎದುರು ನೋಡಿ ಎಂಬ ಸುಳಿವು ಕೊಟ್ಟಂತಿದೆ ಕಿಚ್ಚ. ಚೈತ್ರ ಹಾಗೂ ರಜತ್ ನಿಜಕ್ಕೂ ಸ್ಪರ್ಧಿಗಳ ಫಿನಾಲೆವರೆಗೂ ಇರ್ತಾರಾ, ಇಲ್ಲ ಡಲ್ ಹೊಡಿತಾ ಇದ್ದ ಮನೆಗೆ ಎಚ್ಚರಿಕೆ ರೂಪದಲ್ಲಿ ಇವರನ್ನ ಕರೆಸಿದ್ದಾರಾ ಬಿಗ್ ಬಾಸ್? ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ. ಕುತೂಹಲದ ಕ್ಷಣಗಳ ಜೊತೆಗೆ ಬದಲಾವಣೆ ಆಗುತ್ತಾ ಇಲ್ವಾ ಕಾದ್ ನೋಡ್ಬೇಕಾಗಿದೆ.